ನಮ್ಮ ಅಶೋಕ್ ಪಟ್ಟಣ್ ಅವರು, ಲಕ್ಷ್ಮಣ್ ಸವದಿ ಅವರು, ರಾಜು ಕಾಗೆ ಅವರು, ಅಶೋಕ್ ಪೂಜಾರಿ ಅವರು, ಮಹಾಂತೇಶ್ ಅವರು ಪ್ರತಿಯೊಬ್ಬರು ಸೇರ್ಕೊಂಡು ಬೆಳಗಾವಿ ಪಾರ್ಲಿಮೆಂಟು ಒಬ್ಬ ಯುವಕನಿಗೆ ಲಕ್ಷ್ಮಿ ಅಕ್ಕ ನಿನ್ನ ಮಗ ನಿಂತನೇ ಗೆಲುವು ಪಕ್ಕ, ಇದನ್ನ ಯಾರು ಹೇಳಿದ್ರು ಹೇಳ್ರಿ? ಲಕ್ಷ್ಮಣ್ ಸವದಿ ಅವರು ಹೇಳಿದ್ರು. ಲಕ್ಷ್ಮಿ ಅಕ್ಕ ನಿನ್ನ ಮಗ ನಿಂತ್ಕೊಂಡ್ರೆ ಬೆಳಗಾವಿ ಗೆಲುವು ಕಾಂಗ್ರೆಸ್ ಪಕ್ಕ, ನಿನ್ನ ಮಗನನ್ನೇ ನಿಲ್ಲಿಸು ಅನ್ನುವಂತ ಮಾತನ್ನ ಎಲ್ಲರೂ ಹೇಳಿದಾಗ ನಾನು ಬೇಡ ಸಣ್ಣವನಿದ್ದಾನೆ ಮುಂದೆ ನೋಡೋಣ ಅಂದಾಗ ನಮ್ಮ ಮುಖ್ಯಮಂತ್ರಿಗಳು ನನಗೊಂದು ಮಾತನ್ನ ಹೇಳಿದ್ರು. ಸಿದ್ದರಾಮಯ್ಯ ಸಾಹೇಬರು ನನಗೊಂದು ಮಾತನ್ನ ಹೇಳಿದ್ರು, ಕಾಂಗ್ರೆಸ್ ಪಕ್ಷ ನಿನಗೆ ಇಷ್ಟೆಲ್ಲ ಒಂದು ಅಧಿಕಾರವನ್ನ ಕೊಟ್ಟಿದೆ ಅಮ್ಮ, ಈಗ ನೀನು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನೀನು ನಿನ್ನ ಮಗನ್ನ ನಿಲ್ಲಿಸಲೇಬೇಕು, ಅಲ್ಲಿ ಸತೀಶಣ್ಣ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ನಿಂತ್ಕೊಳ್ಬೇಕು, ಇಲ್ಲಿ ಮಿನಾಲ್ ನಿಂತ್ಕೊಳ್ಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿದಾಗ ನಾನು ಒಪ್ಕೊಂಡೆ. ಇವತ್ತು ಬೆಳಗಾವಿಯ ಅಭ್ಯರ್ಥಿಗಳನ್ನ ನೋಡಿ, ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಇಂಜಿನಿಯರ್ 31 ವರ್ಷ ಸುಸಂಸ್ಕೃತ, ತಾಯಿ ಹೇಗೋ ಮಗ ಹಾಗೆ. ಇವತ್ತು ನಾನು ನನ್ನ ಕ್ಷೇತ್ರದಲ್ಲಿ ರಾತ್ರಿ ಅನ್ನದೆ ಹಗಲನ್ನದೆ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಅವರ ಮನೆ ಮಗಳಾಗಿದ್ದೀನಿ ಬೆಳಗಾವಿ ಗ್ರಾಮೀಣದಲ್ಲಿ. ಅದೇ ರೀತಿ ಇವತ್ತು ಗೋಕಾಕಿನ ಮತಕ್ಷೇತ್ರದ ಮಹಾಜನತೆಗೆ, ಅರಬಾವಿಯ ಮತಕ್ಷೇತ್ರದ ಮಹಾಜನತೆಗೆ ನಾನು ವಚನವನ್ನ ಕೊಡ್ತೀನಿ. ಬಂಗಾರದಂತ ಮಗನನ್ನ, ನನ್ನ ಬಂಗಾರದಂತ ಮಗನನ್ನ ನಿಮ್ಮೆಲ್ಲರ ಸೇವೆಗೆ ನಾನು ದಾರಿ ಎಳಿತೀನಿ, ಉಡಿಯೊಡ್ಡಿ ಕೇಳ್ತೀನಿ, ಬಂಧುಗಳೇ ಉಡಿಯೊಡ್ಡಿ ಕೇಳ್ತೀನಿ, ಮತ ಭಿಕ್ಷೆಯನ್ನ ಹಾಕಿ. ನಿಮ್ಮ ಮನೆಯ ಮಗಳು, ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ, ಮತ ಭಿಕ್ಷೆಯನ್ನ ಕೇಳ್ತಾ ಇದ್ದೀನಿ. ಹೆಬ್ಬಾಳ್ಕರ್ ಕುಟುಂಬಕ್ಕೆ ರಾಜಕೀಯ ಶಕ್ತಿಯನ್ನ ತುಂಬಿ